ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಕಳೆದ 3 ದಿನಗಳಿಂದ ಫಾರ್ಮ್ ಹೌಸ್ನಲ್ಲೇನೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಪಾಪ ಅಲ್ಲೂ ಕೂಡ ಕುಂತ್ಕೊಂಡು ಓಡಾಡ್ತಿದ್ದಾರೆ. ಅವರ ಫ್ಯಾನ್ಸ್, ಸೆಲೆಬ್ರಿಟೀಸ್ ಆ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ನೋಡಿ ಅಣ್ಣನ್ನ ಹೆಂಗೆ ಕುಂತ್ಕೊಂಡು ಓಡಾಡ್ತಿದ್ದಾರೆ, ಎಷ್ಟು ನೋವು ಇತ್ಯಾದಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಬಟ್ ಸ್ನೇಹಿತರು ಹಾಗೆ ಆಪ್ತರು ಎಲ್ಲರೂ ಇವತ್ತು ಭೇಟಿ ಆಗ್ತಿದ್ದಾರಂತೆ. ದರ್ಶನ್ ಅವರನ್ನ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ನೋಡಿ ದೃಶ್ಯದಲ್ಲಿ 7 ತಿಂಗಳಾಯ್ತು ಈ ತರ ಪಾರ್ಟಿ ಮಾಡಿ ಅಥವಾ ಸ್ನೇಹಿತರ ಜೊತೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ. ಹೀಗಾಗಿ ಇವತ್ತು ಆಪ್ತರಿಗೋಸ್ಕರ ಒಂದು ಬಾಡೂಟದ ಒಂದು ಪಾರ್ಟಿಯನ್ನ ಏರ್ಪಾಡು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಮೈಸೂರಿನಲ್ಲಿ ಫಾರ್ಮ್ ಹೌಸ್ನಲ್ಲಿ. ರೈಟ್, ಇದೇ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ದಿನದಿಂದ ಫಾರ್ಮ್ ಹೌಸ್ನಲ್ಲಿ ಬಾಸ್ ಜಾಲಿ. ಅತ್ಯಾಪ್ತರಿಗಷ್ಟೇ ದರ್ಶನ್ ಭೇಟಿಗೆ ಅವಕಾಶ. ರಿಲ್ಯಾಕ್ಸ್. ಆರೋಪಿ ದರ್ಶನ್ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಬಿಂದಾಸ್ ಆಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಾಕು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಫುಲ್ ಜಾಲಿಯಾಗಿದ್ದಾರೆ. ಎಸ್, ರೆಗ್ಯುಲರ್ ಬೇಲ್ ಪಡೆದ ಬಳಿಕ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿಯನ್ನ ಪಡೆದ ದರ್ಶನ್ 3 ದಿನಗಳಿಂದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಪತ್ನಿ, ಮಗ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರಂತೆ. ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರೋ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ಭರ್ಜರಿ ಬಾಡೂಟ. ನಾನ್ ವೆಜ್ ಅಂದ್ರೆ ದರ್ಶನ್ಗೆ ಪಂಚಪ್ರಾಣ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು, ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಈಗಾಗಲೇ ಫಾರ್ಮ್ ಹೌಸ್ಗೆ ಟಾರ್ಪಲ್ ಮುಚ್ಚಿ ಗೇಟ್ ಬೀಗ ಹಾಕಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋ ದರ್ಶನ್ ವೀಕೆಂಡ್ ಹಿನ್ನೆಲೆ ಬಾಡೂಟದ ಜೊತೆ ಪಾರ್ಟಿನೂ ಆಯೋಜಿಸಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಅಷ್ಟೆಲ್ಲ ಕಾಲು ನೋವು, ಕುಂಟ್ತಾ ಇದ್ದಾರೆ, ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ, ಬಾಡೂಟ ಅಂತೆ, ಹೆಂಗೆ ಆರಾಮಾಗಿರ್ತಾರ? ಎಲ್ಲರನ್ನ ಮಾತನಾಡಿಸೋ ಅಷ್ಟು ಶಕ್ತಿ ಇದೆಯಾ ದರ್ಶನ್ ಅವ್ರಿಗೆ ವಿನೋದ್? ಸ್ಮಿತಾ, ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಮೈಸೂರಿನ ಫಾರ್ಮ್ ಹೌಸಲ್ಲಿ ರಿಲ್ಯಾಕ್ಸ್ ಮಾಡಲಿರುವಂತಹ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಇವತ್ತು ಭಾನುವಾರ ಸಹಜವಾಗಿಯೇ ದರ್ಶನ್ ಅವರು ಈ ಹಿಂದೆಯೂ ಕೂಡ ಸಾಕಷ್ಟು ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾಯಿದ್ರು ಫಾರ್ಮ್ ಹೌಸ್ನಲ್ಲಿ. ಸೊ ಹೀಗಾಗಿ ಕಳೆದ 7 ತಿಂಗಳಿಂದಲೂ ಕೂಡ ಬಳ್ಳಾರಿ ಜೈಲಲ್ಲಿದ್ದರು. ಸೊ ಹೀಗಾಗಿ ಮನೆ ಊಟಕ್ಕಾಗಿ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆದರೆ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕಾರ ಮಾಡಿದ್ದು. ಕಳೆದ 7 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಪಾರ್ಟಿ ಇರ್ಬೋದು, ಬಾಡೂಟ ಇರ್ಬೋದು, ಯಾವುದೇ ರೀತಿಯಾದಂತಹ ಆಯೋಜನೆಗಳಾಗಿರಲಿಲ್ಲ. ಆದರೆ ಈಗಾಗಲೇ ಕಳೆದ 3 ದಿನಗಳಿಂದ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಅವರ ತಾಯಿ ಇರ್ಬೋದು, ಅವ್ರ ಕುಟುಂಬಸ್ಥರು ಮತ್ತು ಅವರ ಅತ್ಯಾಪ್ತರಿಗಷ್ಟೇ ಏನು ಫಾರ್ಮ್ ಹೌಸ್ಗೆ ಒಳಭಾಗಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಕೂಡ ಅವರ ಅತ್ಯಾಪ್ತ ಸ್ನೇಹಿತರಿಗೆ ಒಂದು ಬಾಡೂಟ ಅವರು ಆಯೋಜನೆ ಮಾಡಿದ್ದಾರೆ. ಸಹಜವಾಗಿಯೇ ಈಗಾಗಲೇ ಏನು ಮೊದಲ ದಿನ ಯಾವಾಗ ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಅವರು ನಡೆದುಕೊಂಡು ಓಡಾಡ್ತಾ ಇರುವಂತಹ ಒಂದು ವಿಜುವಲ್ಸ್ಗಳು ಸಿಕ್ಕಿತ್ತು. ಅದಾದ ಬಳಿಕ ಬೆನ್ನು ನೋವಿದೆ ಎನ್ನುವಂತಹ ರೀತಿಯಲ್ಲಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇರುವಂತಹ ಒಂದು ವಿಡಿಯೋನು ಕೂಡ ಅವರೇ ಒಂದು ರಿಲೀಸನ್ನು ಮಾಡಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಫಾರ್ಮ್ ಹೌಸ್ನ ಒಳಭಾಗದಲ್ಲಿ ಏನು ನಡೀತಾ ಇದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಮೊದಲ ದಿನ ಯಾವಾಗ ಕೆಲವೊಂದಷ್ಟು ವಿಜುವಲ್ಸ್ಗಳು ಸಿಕ್ತು, ಅದಾದ ನಂತರ ಗೇಟ್ಗೆ ಒಂದು ಟಾರ್ಪಲನ್ನು ಹಾಕಿ ಸೇಮ್ ಯಾವ ರೀತಿಯಾಗಿ ಪೊಲೀಸ್ ಠಾಣೆಗೆ ಒಂದು ಟಾರ್ಪಲನ್ನು ಹಾಕಿದ್ದು ಅದೇ ಮಾದರಿಯಲ್ಲಿ ಟಾರ್ಪಲನ್ನು ಹಾಕಿದ್ರು. ಜೊತೆಗೆ ಮುಂಭಾಗದ ಗೇಟ್ಗೆ ಒಂದು ಬೀಗವನ್ನು ಹಾಕಿ ಒಳಗೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಆದರೆ ಎಲ್ಲವನ್ನು ಕೂಡ ಯಾರಿಗೆ ಅವರ ಭೇಟಿಗೆ ಬರುವಂಥವರೆಲ್ಲ ಕೂಡ ಕೆಲವೊಂದು ಇಂತಿಷ್ಟು ಸಮಯ ಅಂತೇಳಿ, ಕೆಲವು ರಾತ್ರಿ ಹೊತ್ತು ಬರ್ತಾ ಇದ್ದಾರೆ, ಕೆಲವೊಬ್ಬರು ಮುಂಜಾನೆ ಒಳಭಾಗಕ್ಕೆ ಹೋದರೆ ಅವರು ಸಂಜೆಯ ವೇಳೆಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಒಳಗೆ ಏನು ನಡೆಯುತ್ತೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇವತ್ತು ಕೆಲವೊಂದಷ್ಟು ಆಪ್ತ ಸ್ನೇಹಿತರಿಗಷ್ಟೇ ಈ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿ ಒಂದು ಆಪ್ತರಿಗೆ ಅವಕಾಶವನ್ನು ಕೊಟ್ಟಿರುವಂಥ. ಸೊ ಹೀಗಾಗಿ ಜನವರಿ 15ರವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇರ್ತಾರೆ. ಸೊ ಹೀಗಾಗಿ ಆಸ್ಪತ್ರೆಗೆ ಹೋಗ್ತಾರಾ ಅಥವಾ ಕೇವಲ ರಿಲ್ಯಾಕ್ಸ್ಗಾಗಿ ಅವರು ಮೈಸೂರಿಗೆ ಬಂದಿದ್ದಾರಾ? ಸೊ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ಪಡೆದುಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ದರ್ಶನ್ ಏನು ಮಾಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಕಳೆದ 3 ದಿನಗಳಿಂದ ಫಾರ್ಮ್ ಹೌಸ್ನಲ್ಲೇನೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಪಾಪ ಅಲ್ಲೂ ಕೂಡ ಕುಂತ್ಕೊಂಡು ಓಡಾಡ್ತಿದ್ದಾರೆ. ಅವರ ಫ್ಯಾನ್ಸ್, ಸೆಲೆಬ್ರಿಟೀಸ್
ಆ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ನೋಡಿ ಅಣ್ಣನ್ನ ಹೆಂಗೆ ಕುಂತ್ಕೊಂಡು ಓಡಾಡ್ತಿದ್ದಾರೆ, ಎಷ್ಟು ನೋವು ಇತ್ಯಾದಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಬಟ್ ಸ್ನೇಹಿತರು ಹಾಗೆ ಆಪ್ತರು ಎಲ್ಲರೂ ಇವತ್ತು ಭೇಟಿ ಆಗ್ತಿದ್ದಾರಂತೆ ದರ್ಶನ್ ಅವರನ್ನ. ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ನೋಡಿ ದೃಶ್ಯದಲ್ಲಿ 7 ತಿಂಗಳಾಯ್ತು ಈ ತರ ಪಾರ್ಟಿ ಮಾಡಿ ಅಥವಾ ಸ್ನೇಹಿತರ ಜೊತೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ. ಹೀಗಾಗಿ ಇವತ್ತು ಆಪ್ತರಿಗೋಸ್ಕರ ಒಂದು ಬಾಡೂಟದ ಒಂದು ಪಾರ್ಟಿಯನ್ನ ಏರ್ಪಾಡು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಮೈಸೂರಿನಲ್ಲಿ ಫಾರ್ಮ್ ಹೌಸ್ನಲ್ಲಿ. ರೈಟ್, ಇದೇ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ಮೂರು ದಿನದಿಂದ ಫಾರ್ಮ್ ಹೌಸ್ನಲ್ಲಿ ಬಾಸ್ ಜಾಲಿ. ಅತ್ಯಾಪ್ತರಿಗಷ್ಟೇ ದರ್ಶನ್ ಭೇಟಿಗೆ ಅವಕಾಶ. ರಿಲ್ಯಾಕ್ಸ್. ಆರೋಪಿ ದರ್ಶನ್ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಬಿಂದಾಸ್ ಆಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಾಕು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಫುಲ್ ಜಾಲಿಯಾಗಿದ್ದಾರೆ. ಎಸ್, ರೆಗ್ಯುಲರ್ ಬೇಲ್ ಪಡೆದ ಬಳಿಕ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿಯನ್ನ ಪಡೆದ ದರ್ಶನ್ 3 ದಿನಗಳಿಂದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಪತ್ನಿ, ಮಗ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರಂತೆ. ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರೋ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರಂತೆ. ಫಾರ್ಮ್ ಹೌಸ್ನಲ್ಲಿ ಭರ್ಜರಿ ಬಾಡೂಟ. ನಾನ್ ವೆಜ್ ಅಂದ್ರೆ ದರ್ಶನ್ಗೆ ಪಂಚಪ್ರಾಣ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು, ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಈಗಾಗಲೇ ಫಾರ್ಮ್ ಹೌಸ್ಗೆ ಟಾರ್ಪಲ್ ಮುಚ್ಚಿ ಗೇಟ್ ಬೀಗ ಹಾಕಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋ ದರ್ಶನ್ ವೀಕೆಂಡ್ ಹಿನ್ನೆಲೆ ಬಾಡೂಟದ ಜೊತೆ ಪಾರ್ಟಿನೂ ಆಯೋಜಿಸಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲ, ಅಷ್ಟೆಲ್ಲ ಕಾಲು ನೋವು, ಕುಂಟ್ತಾ ಇದ್ದಾರೆ, ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ, ಬಾಡೂಟ ಅಂತೆ, ಹೆಂಗೆ ಆರಾಮಾಗಿರ್ತಾರ? ಎಲ್ಲರನ್ನ ಮಾತನಾಡಿಸೋಷ್ಟು ಶಕ್ತಿ ಇದೆಯಾ ದರ್ಶನ್ ಅವ್ರಿಗೆ ವಿನೋದ್? ಸ್ಮಿತಾ, ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಮೈಸೂರಿನ ಫಾರ್ಮ್ ಹೌಸಲ್ಲಿ ರಿಲ್ಯಾಕ್ಸ್ ಮಾಡಲಿರುವಂತಹ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಇವತ್ತು ಭಾನುವಾರ ಸಹಜವಾಗಿಯೇ ದರ್ಶನ್ ಅವರು ಈ ಹಿಂದೆಯೂ ಕೂಡ ಸಾಕಷ್ಟು ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾಯಿದ್ರು ಫಾರ್ಮ್ ಹೌಸ್ನಲ್ಲಿ. ಸೊ ಹೀಗಾಗಿ ಕಳೆದ 7 ತಿಂಗಳಿಂದಲೂ ಕೂಡ ಬಳ್ಳಾರಿ ಜೈಲಲ್ಲಿದ್ದರು. ಸೊ ಹೀಗಾಗಿ ಮನೆ ಊಟಕ್ಕಾಗಿ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆದರೆ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕಾರ ಮಾಡಿದ್ದು. ಕಳೆದ 7 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಪಾರ್ಟಿ ಇರ್ಬೋದು, ಬಾಡೂಟ ಇರ್ಬೋದು, ಯಾವುದೇ ರೀತಿಯಾದಂತಹ ಆಯೋಜನೆಗಳಾಗಿರಲಿಲ್ಲ. ಆದರೆ ಈಗಾಗಲೇ ಕಳೆದ 3 ದಿನಗಳಿಂದ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಅವರ ತಾಯಿ ಇರ್ಬೋದು, ಅವ್ರ ಕುಟುಂಬಸ್ಥರು ಮತ್ತು ಅವರ ಅತ್ಯಾಪ್ತರಿಗಷ್ಟೇ ಏನು ಫಾರ್ಮ್ ಹೌಸ್ಗೆ ಒಳಭಾಗಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಕೂಡ ಒಂದು ಅವರ ಅತ್ಯಾಪ್ತ ಸ್ನೇಹಿತರಿಗೆ ಒಂದು ಬಾಡೂಟ ಅವರು ಆಯೋಜನೆ ಮಾಡಿದ್ದಾರೆ. ಸಹಜವಾಗಿಯೇ ಈಗಾಗಲೇ ಏನು ಮೊದಲ ದಿನ ಯಾವಾಗ ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಅವರು ನಡೆದುಕೊಂಡು ಓಡಾಡ್ತಾ ಇರುವಂತಹ ಒಂದು ವಿಜುವಲ್ಸ್ಗಳು ಸಿಕ್ಕಿತ್ತು. ಅದಾದ ಬಳಿಕ ಬೆನ್ನು ನೋವಿದೆ ಎನ್ನುವಂತಹ ರೀತಿಯಲ್ಲಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇರುವಂತಹ ಒಂದು ವಿಡಿಯೋನು ಕೂಡ ಅವರೇ ಒಂದು ರಿಲೀಸನ್ನು ಮಾಡಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಫಾರ್ಮ್ ಹೌಸ್ನ ಒಳಭಾಗದಲ್ಲಿ ಏನು ನಡೀತಾ ಇದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂತಂದರೆ ಮೊದಲ ದಿನ ಯಾವಾಗ ಕೆಲವೊಂದಷ್ಟು ವಿಜುವಲ್ಸ್ಗಳು ಸಿಕ್ತು, ಅದಾದ ನಂತರ ಗೇಟ್ಗೆ ಒಂದು ಟಾರ್ಪಲನ್ನು ಹಾಕಿ ಸೇಮ್ ಯಾವ ರೀತಿಯಾಗಿ ಪೊಲೀಸ್ ಠಾಣೆಗೆ ಒಂದು ಟಾರ್ಪಲನ್ನು ಹಾಕಿದ್ದು ಅದೇ ಮಾದರಿಯಲ್ಲಿ ಟಾರ್ಪಲನ್ನು ಹಾಕಿದ್ರು. ಜೊತೆಗೆ ಮುಂಭಾಗದ ಗೇಟ್ಗೆ ಒಂದು ಬೀಗವನ್ನು ಹಾಕಿ ಒಳಗೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಆದರೆ ಎಲ್ಲವನ್ನು ಕೂಡ